ನಮ್ಮ ಸಂಸ್ಥೆ ವತಿಯಿಂದ ಏನು ಮಾತಿಗೆ ತಪ್ಪದಂಗೆ ಇವತ್ತು ಸುವರ್ಣ ಸಂಭ್ರಮ 50ನೇ ದಿನದ ಒಂದು ಲಡ್ಡುವನ್ನು 60,000ಕ್ಕೂ ಹೆಚ್ಚು ಲಡ್ಡುಗಳನ್ನು ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಸಂಸ್ಥೆ ಪ್ರೀತಿಯಿಂದ ಆರೋಗ್ಯದ ದೃಷ್ಟಿಯಿಂದ ಜನಪರ ಕಾಳಜಿಯಿಂದ ಯಾವುದಾದ್ರೂ ಒಂದು ಜೀವವನ್ನು ಉಳಿಸೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಕಾಯಕಲ್ಪದಡಿಯಲ್ಲಿ ಜನಸೇವೆಯನ್ನು ನಿಸ್ವಾರ್ಥ ಮನೋಭಾವನೆಯಿಂದ ನಮ್ಮ ಸಂಸ್ಥೆ ರಾತ್ರಿ ಹಗಲು ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತಿನ ಸಮಾಜದಲ್ಲಿ ಆರೋಗ್ಯ ಇದ್ದರೆ ಎಲ್ಲನೂ ಸಿಗುತ್ತೆ ಅನ್ನೋದು ತಮಗೆಲ್ಲರಿಗೂ ಪ್ರತಿಯೊಂದು ವ್ಯಕ್ತಿಗೂ ತಿಳಿದಿರುವಂತಹ ಒಂದು ವಿಷಯ. ಹಲವಾರು ಸರ್ಕಾರಗಳು ಹಲವಾರು ಜಾಗೃತಿ ಕಾರ್ಯಕ್ರಮ ಮಾಡ್ತದೆ, ಸಂಘ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳು ಮಾಡ್ತವೆ. ನಾವು ಅಂತ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನು ಸಂಕಲ್ಪ ಮಾಡಿಕೊಂಡು ತಮ್ಮ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಅವರ ಸ್ವಂತ ದುಡಿಮೆಯಿಂದ ಈ ಸಮಾಜಕ್ಕೆ ನಾವೇನಾದರೂ ಒಂದು ವಿಶೇಷವಾಗಿ ಸಲ್ಲಿಸಬೇಕು, ಆರೋಗ್ಯದ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ವಿಚಾರದಲ್ಲಿ ಸಂಜೀವಿನಿ ಲಡ್ಡು 50ನೇ ವಾರದ ಸುವರ್ಣ ಸಂಭ್ರಮ 50ನೇ ವಾರದ ಯಶಸ್ವಿಯಾಗಿ ನಮ್ಮ ರಾಜಾಜಿನಗರದ ಸುತ್ತಮುತ್ತಲಿನ ಉದ್ಯಾನವನ, ಹೋಟೆಲ್, ದೇವಸ್ಥಾನ, ಖಾಸಗಿ ಕಾರ್ಯಕ್ರಮಗಳು ನಮಗೆ ಯಾರ್ಯಾರು ಕಾರ್ಯಕ್ರಮಗಳಿಗೆ ಕರೆದಿದ್ದಾರೆ ಅವರೆಲ್ಲರಿಗೂ ನಾವು ಈ ಒಂದು ಲಡ್ಡುವನ್ನು ಹಂಚಿ ಯಾವುದೇ ಒಂದು ವ್ಯಾಪಾರವನ್ನು ಮಾಡದೆ, ಬ್ರಾಂಡ್ ಮಾಡದೆ, ಯಾವುದೇ ಒಂದು ಇದರ ಹಿನ್ನೆಲೆಯನ್ನು ಉದ್ದೇಶವನ್ನು ಇಟ್ಟುಕೊಂಡಲೇ ನಿಸ್ವಾರ್ಥವಾಗಿ ಜನಸೇವೆಯನ್ನು, ಆರೋಗ್ಯ ಸೇವೆಯನ್ನು ನಾವು ತಲುಪಿಸಬೇಕು. ಆರೋಗ್ಯವಂತ ವ್ಯಕ್ತಿಗಳನ್ನು ನಾವು ಈ ಸಮಾಜಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಈ ಸಮಾಜ ಉದ್ಧಾರ ಆಗ್ತದೆ, ಆ ಮನೆ ಉದ್ಧಾರ ಆಗ್ತದೆ, ಆ ಮನೆ ದೀಪ ಬೆಳಗ್ತದೆ ಅನ್ನೋ ಒಂದು ಸಂಕಲ್ಪದಡಿ 50ನೇ ವಾರದ 2,000 ಜನಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಪರಮಪೂಜ್ಯ ದಿವ್ಯ ಸಾನ್ನಿಧ್ಯ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮುಖಾಂತರ, ಅದೇ ರೀತಿಯಾಗಿ ಘನ ಉಪಸ್ಥಿತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ನಡೆಸುವಂಥ ಜಯವರ್ಧನ ಸ್ವಾಮೀಜಿ ಮತ್ತು ಅವರ ಸಹಾಯ ಸ್ವಾಮೀಜಿಗಳು ಸಹ ಎಲ್ಲರೂ ಬಂದಿದ್ದಾರೆ. ಇದೆಷ್ಟು ಅಲ್ಲದೆ ನಮ್ಮ ಏನು ಇಂದು ಒಂದು ಸಮಾವೇಶದ ಇಂದು ಒಂದು ಸುಂದರೇಶಣ್ಣ, ಭವ್ಯ ಮೇಡಮ್ ಮತ್ತು ನಮ್ಮ ರಾಜಣ್ಣ ಬಂದಿದ್ದಾರೆ, ನಮ್ಮ ಕೆಂಪ್ರಂಗಯ್ಯ ಸರ್ ಬಂದಿದ್ದಾರೆ, ನಮ್ಮ ರಾಧಕ್ಕ ಬಂದಿದ್ದಾರೆ, ನಮ್ಮ ಸರೋಜಮ್ಮ ಮೇಡಮ್ ಬಂದಿದ್ದಾರೆ, ನಮ್ಮ ಶಶಿಕಲಾ ಮೇಡಮ್ ಬಂದಿದ್ದಾರೆ. ಅವರೆಲ್ಲ ದಯಮಾಡಿ ಅನ್ಯತಾ ಭಾವಿಸ್ತಾರೆ. ಹಲವಾರು ಸಾವಿರಾರು ಕಾರ್ಯಕರ್ತರು ಇಲ್ಲಿ ನಮ್ಮ ಈ ಒಂದು ಏನು ಸಾರ್ವಜನಿಕ ದೃಷ್ಟಿಯಿಂದ ಇದು ಕಾರ್ಯಕರ್ತರಲ್ಲ, ಇದು ಯಾವುದು ಅಂದರೆ ನಾವು ಒಂದು ಸ್ವಯಂ ಘೋಷಿತವಾಗಿ ಅವರು ವಾಲಂಟ್ರಿಯಾಗಿ ಇಂಥ ಸಮಾಜಕ್ಕೆ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕು, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಾವು ಯಾವಾಗಲೂ ಇರ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡಿ ಇವತ್ತು 50ನೇ ಸುವರ್ಣ ಸಂಭ್ರಮವನ್ನು ನಮ್ಮ ಆಹಾರ, ನಮ್ಮ ಆರೋಗ್ಯ, ಹೃದಯವರ್ಧಕ, ಜೀವರಕ್ಷಕ ಸಂಜೀವಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಗಾಯತ್ರಿ ನಗರ ಮನೆಪಂಪಾಳ್ಯ ಪಾರ್ಕ್ನಲ್ಲಿ ಯಶಸ್ವಿಯಾಗಿ ನಾವು ಇವತ್ತು ಈ ಲಡ್ಡುವನ್ನು ವಿತರಣೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಹೊಸ ಸಂದೇಶವನ್ನು ಕಟ್ಟೋಣ, ಹೊಸ ಸಂದೇಶವನ್ನು ಸಾರೋಣ, ನಮ್ಮ ಕೈಲಾದರೆ ಒಳ್ಳೇದು ಮಾಡೋಣ, ಸಂದೇಶ ಸಾರೋಣ, ಆರೋಗ್ಯದ ಬಗ್ಗೆ ಒಳ್ಳೇದು ಮಾಡೋಣ ಅನ್ನೋ ಒಂದು ಸಂಕಲ್ಪದಡಿ ಇವತ್ತು ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ಏನು ಹಿಂದೂ ಧರ್ಮದ ಜೊತೆಯಲ್ಲೇ ಹಿಂದೂ ಧರ್ಮದ ಡಾಕ್ಟರ್ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಮತ್ತು ಅನೇಕ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಮತ್ತು ನಮ್ಮ ಹಿಂದೂ ಧರ್ಮದ ಹನುಮ ದೇವರಿಗೆ ಪೂಜೆಯನ್ನು ಮಾಡಿ ಇಲ್ಲಿ ಉದ್ಘಾಟನೆಯನ್ನು ಮಾಡಿ ಗೋಪೂಜೆಯನ್ನು ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ನನ್ನ ಮಾರ್ಗದರ್ಶಕರು, ಅಕ್ಕಂದಿರು, ತಾಯಂದಿರು, ಪೋಷಕರು, ವಿದ್ಯಾರ್ಥಿಗಳು ಮತ್ತು ಹಲವಾರು ತಾವೆಲ್ಲ ನಮ್ಮ ಸ್ನೇಹಿತರು, ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದೀರಾ, ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದ್ದೀರಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದ್ದೀರಾ. ತಮ್ಮೆಲ್ಲ ಸಹಕಾರ ಮತ್ತು ನಮ್ಮ ಇದೇ ಸುತ್ತಮುತ್ತಲಿನ ಆರಕ್ಷಾ ಸಿಬ್ಬಂದಿಗಳಿದ್ದಾರೆ ಮತ್ತು ತೋಟಗಾರಿಕೆಯವರ ಎಲ್ಲ ಇಲಾಖೆಯ ಅಧಿಕಾರಿಗಳಿದ್ದಾರೆ. ಇವರೆಲ್ಲ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿ ಜಾಗೃತಿ 50ನೇ ಸುವರ್ಣ ಸಂಭ್ರಮದ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಸಂಜೀವಿ ಲಡ್ಡು 50ನೇ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಪ್ರಯುಕ್ತ ಹಿಂದೂ ಧರ್ಮದ ಸಮಾಜೋತ್ಸವವನ್ನು ಮಾಡುವ ಮುಖಾಂತರ ಈ ಸಮಾಜಕ್ಕೆ ಒಂದು ಶಕ್ತಿಯನ್ನು, ಪ್ರೇರೇಪಣೆಯನ್ನು, ನೆಲ, ಜಲ, ಭಾಷೆ ವಿಚಾರಗಳಲ್ಲಿ ನಾವು ಯಾವಾಗಲೂ ನಮ್ಮ ಸಂಸ್ಥೆ, ನಮ್ಮ ಸಂಸ್ಕೃತಿಯನ್ನು ಕಾಪಾಡುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಣ ಅಂತ ಜಾಗೃತಿ ಮಾಡೋ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ರ. ನಮ್ಮ ಸಂಸ್ಥೆ ಇಷ್ಟಕ್ಕೆ ನಿಲ್ಲದಲೇ ಇನ್ನು ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡೋವಂಥ ಒಂದು ನಿಶ್ಚಯಗಳಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಮುಂದಿನ ದಿನಗಳಲ್ಲಿ 20,000 ಅಕ್ಕಂದಿರಿಗೆ ಬಾಗಿನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು, ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಮುಂದಿನ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ 20,000 ಜನ ಅಕ್ಕಂದಿರಿಗೆ ಪ್ರತಿ ಮನೆಗೆ ಒಂದು ಮನೆಯಲ್ಲಿ ಒಬ್ಬರಿಗೆ ನಾವು ಅಕ್ಕಂದಿರಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಅದಷ್ಟು ಅಲ್ಲದೆ ನಮ್ಮ ರಾಜಾಜಿನಗರದಲ್ಲಿ ನಮಗೆ ಒಂದು ವಿಶೇಷವಾದಂಥ ಮಾಹಿತಿ ಸಿಗ್ತದೆ. ಯಾವಾಗ ಅಂತಂದರೆ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಸಿಹಿ ತಿಂಡಿಯನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ವಿತರಣೆ ಮಾಡ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲೇ ಒಂದು ವಿದ್ಯಾರ್ಥಿಗಳು ಇರುವುದು ಕಂಡುಬರ್ತದೆ. ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರೋಂಥ ಅಂಥ ಒಂದು ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಕನಿಷ್ಠ ಪಕ್ಷ ಸರ್ಕಾರದ ನಿಯಮಿತ
ಕೆಲವು ರೂಪಾಯಿಗಳಷ್ಟು ಫೀಸನ್ನು ಅವರನ್ನು ಕಟ್ಟೋ ಅಂಥ ಶಕ್ತಿ ಇಲ್ಲದೇ ಇರೋವಂಥ ಅವರ ತಂದೆ ತಾಯಿಗಳ ಇದನ್ನು ನೋಡಿ ನಮಗೆ ಮನಸ್ಸು ನೋವಾಗ್ತದೆ. ನಾವು ಈ ಜೂನಿಂದ ಪ್ರಸಕ್ತ ವರ್ಷದಿಂದ ಏನು ರಾಜಾಜಿನಗರದಲ್ಲಿರುವಂಥ ಯಾರು BPL ಕಾರ್ಡಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರುವಂಥ ಕುಟುಂಬಗಳಿಗೆ, ಅಂಥ ಮಕ್ಕಳುಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು, ಕನಿಷ್ಠ 5,000 ಮಕ್ಕಳಿಗೆ ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗಳಿಗೆ ಈ ಆರೋಗ್ಯದ ಕಾಳಜಿ, ಜನಪರ ಸೇವೆಗಳು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ, ಸ್ವಚ್ಛತೆ ಬಗ್ಗೆ ನಾವು ಈ ಹಿಂದೆ ಹರಿಶ್ಚಂದ್ರ ಘಾಟ್ನ ಸ್ವಚ್ಛತೆ ಮಾಡಿದ್ದು, ಅದೇ ರೀತಿ ಹಲವಾರು ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಮನೆಗೊಂದು ಗಿಡವನ್ನು ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಹಸಿರು ಇದ್ದರೆ ಹಸಿರು ಉಸಿರು ಅನ್ನೋ ಒಂದು ಸಂಕಲ್ಪದಲ್ಲಿ ಸ್ವಚ್ಛತೆ ನಮ್ಮ ಆರೋಗ್ಯವಾಗಿರಬೇಕು ಅಂದರೆ ನಮ್ಗೆ ಸ್ವಚ್ಛತೆ ಮುಖ್ಯವಾಗಿರ್ತದೆ. ಆ ಒಂದು ಸಂಕಲ್ಪದಡಿ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡ್ತಿದ್ರ ನಾವು ಸ್ವಚ್ಛತೆಯಿಂದ ಲಯಬದ್ಧವಾಗಿ, ಶಿಸ್ತುಬದ್ಧವಾಗಿ, ಸಂಯಮವಾಗಿ, ವಿನಮ್ರತೆಯಿಂದ ಈ ಒಂದು ಕಾರ್ಯಕ್ಕೆ ಬಂದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಸಾರ್ವಜನಿಕ ಪ್ರೀತಿಯ ಬಂಧುಗಳಿಗೆ ಧನ್ಯವಾದಗಳು. ನಮ್ಮ ಇನ್ನಷ್ಟು ಕಾರ್ಯಕ್ರಮಗಳದ್ದು ಯಶಸ್ಸೇ ಆಗಲಿ, ತಮ್ಮ ಜೊತೆಲಿರಲಿ. ತಮಗೆಲ್ಲರೂ ಆ ದೇವ ಶ್ರೀ ಹನುಮ ತಮ್ಮೆಲ್ಲರಿಗೂ ಆರೋಗ್ಯ ಕೊಟ್ಟು ಆಯುಷ್ಯನ ಕೊಟ್ಟು ಕಾಪಾಡಲಿ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಯಾರು ದ್ವೇಷ ಬೇಡ, ಅಸೂಯೆ ಬೇಡ. ನಾವು ನಮ್ಮ ತನವನ್ನು ಮರೆಯೋಣ, ನಮ್ಮ ತನವನ್ನು ಉಳಿಸ್ಕೊಂಡು ಬೆಳೆಸೋಣ. ನಾವು ಯಾವಾಗಲೂ ಒಂದು ಪ್ರೀತಿಯಿಂದ ಆರೈಕೆಯಿಂದ 4-6 ಜನಕ್ಕೆ ಯಾವುದಕ್ಕಾದ್ರೂ ನಮ್ಮ ಕೈಲಾದರೆ ಒಳ್ಳೇದು ಮಾಡೋಣ, ಇಲ್ಲಾಂದರೆ ಯಾವುದೇ ರೀತಿಯಾದಂಥ ಕೆಟ್ಟದ್ದು ಮಾಡೋದು ಬೇಡ ಅನ್ನೋ ಒಂದು ಸಂಕಲ್ಪವನ್ನು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪ್ರತಿಜ್ಞೆ ಮಾಡುವ ಮುಖಾಂತರ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಕೈ ಮುಗಿದು ಮನವಿ ಕೇಳ್ಕೊಳ್ಳೋದು ಇದಷ್ಟೇ. ನಮ್ಮ ಸಂಸ್ಥೆಯವರಾಗಲಿ ಹಲವಾರು ನಮ್ಮ ಸಾರ್ವಜನಿಕ ಅಕ್ಕಂದಿರು, ತಾಯಂದಿರು ಎಲ್ರಿಗೂ ವಿಶೇಷ ಏನು ಅಂದರೆ, ಭಗವಂತ ಇದ್ದಾನೆ, ಧರ್ಮನೇ ಗೆಲ್ಲೋದು, ಸತ್ಯನೇ ಗೆಲ್ಲೋದು. ಯಾವಾಗಲೂ ಸತ್ಯದ ಪರನೇ ಜಯ ಇದೆ, ನ್ಯಾಯದ ಪರ ಧರ್ಮ. ಹಿಂದಿನ ಕಾಲದಲ್ಲೆಲ್ಲ ಏನಿತ್ತು ಅಂತಂದರೆ ಅವ್ರ ಮಕ್ಕಳುಗಳು ಅವ್ರ ತಂದೆ ತಾಯಿ ಮಾಡಿದವ್ರ ಮಕ್ಕಳಿಗೆ ಅಂತ ಇತ್ತು. ಇವತ್ತಿಲ್ಲ, ಇವತ್ತು ಅವ್ರು ಮಾಡಿದ್ದು ಅವ್ರಿಗೆ ಕಾಲಚಕ್ರ ಮೇಲೆ ಕೆಳಗೆ ತಿರುಗ್ತಾನೆ ಇರ್ತದೆ. ನಾವೆಲ್ಲ ಧರ್ಮಯುತವಾಗಿರೋಣ, ನಮ್ಮ ಸಂಸ್ಕೃತಿಯನ್ನು ಗೌರವಿಸೋಣ, ನಮ್ಮ ಭಾಷೆಯನ್ನು ಪ್ರೀತಿಸೋಣ, ನಮ್ಮ ಉದ್ಯೋಗದಲ್ಲಿ ದೇವ್ರು ಕಾಣೋಣ ಅನ್ನೋ ವಿಚಾರವನ್ನು ತಮಗೆಲ್ಲ ತಿಳಿಸ್ತಾ ತಮಗೆಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ. ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವರು ಸುಮಾರು 2013ರಿಂದ ಇಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ಸಂಜೀವನಿ ಲಡ್ಡುಗಳನ್ನ ವಿತರಣೆ ಮಾಡೋಂಥ ಒಂದು 50ನೇ ಕಾರ್ಯಕ್ರಮ ಇದಾಗಿದೆ. ವಿಶೇಷವಾಗಿ ಅವರ ಒಂದು ಸಂಘಟನೆ ಉದ್ದೇಶ ಸಾರ್ವಜನಿಕರಲ್ಲಿ, ಅದರಲ್ಲೂ ಬೆಂಗಳೂರು ನಗರದ ಸಾರ್ವಜನಿಕರಲ್ಲಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಗಿಡಮೂಲಿಕೆಗಳಿಂದ ತಯಾರಾದಂಥ ಒಂದು ಲಡ್ಡು, ಅದು ಬೇರೆ ಪದಾರ್ಥ ಅಲ್ಲ, ಗಿಡಮೂಲಿಕೆಗಳಿಂದ ತಯಾರಾದಂಥ ಒಂದು ಲಡ್ಡನ್ನು ವಿತರಣೆ ಮಾಡಿ ಸಾರ್ವಜನಿಕರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮತ್ತು ಸಾರ್ವಜನಿಕರು ಅವರ ಕುಟುಂಬಗಳಲ್ಲಿ, ಅವರ ಮನೆಗಳಲ್ಲೇ ಅವರ ಹಿತ್ತಲಿನಲ್ಲಿ ಒಂದು ಔಷಧೀಯ ಸಸ್ಯಗಳನ್ನ ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಅದರಲ್ಲಿ ಔಷಧಿಗಳನ್ನ ತಯಾರು ಮಾಡಿಕೊಂಡು ಈ ರೀತಿ ಲಡ್ಡುಗಳನ್ನ ಮಾಡಿಕೊಂಡು ಪ್ರತಿದಿನ ಬಳಕೆ ಮಾಡ್ತಾ ಹೋದರೆ ಅವರು ಹೃದ್ರೋಗ ಕಾಯಿಲೆಯಿಂದ ಮತ್ತು ಬೇರೆ ಬೇರೆ ಕಾಯಿಲೆಗಳಿಂದ ದೂರ ಇರಬಹುದು, ಅವರ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೋದು, ಇಡೀ ಕುಟುಂಬದ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೋದು ಅನ್ನೋ ಉದ್ದೇಶ ಅವ್ರದ್ದು ಆಗಿದೆ. ಹಾಗಾಗಿ ಅಂಥ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತು ಸಾರ್ವಜನಿಕವಾಗಿ ಇದನ್ನು ಹೆಚ್ಚು ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಉಚಿತವಾಗಿ ನಾವು ಪ್ರತಿ ಗುರುವಾರ 1000 ಜನಕ್ಕೆ 60,000ಕ್ಕಿಂತ ಹೆಚ್ಚು ಲಡ್ಡುಗಳನ್ನು ಈ ಭಾಗದಲ್ಲಿ ನಾವು ಇವತ್ತು 50ನೇ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ.